ಕೈವಾರ ಹೋಬಳಿಯ ವೈಜಕ್ಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ನಿರ್ದೇಶಕ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲ 12 ಸ್ಥಾನಗಳು ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಜಯಗಳಿಸಿದ್ದಾರೆ. ಜೆಡಿಎಸ್ ಭದ್ರಕೋಟೆಯಾಗಿದ್ದು 2-3 ಅವಧಿಯಲ್ಲಿ ಜೆಡಿಎಸ್ ಬೆಂಬಲಿಗರು ಅಧಿಕಾರದಲ್ಲಿದ್ದರು. ಭಾನುವಾರ ನಡೆದ ಚುನಾವಣೆ ತೀವ್ರ ಜಿದ್ದಾಜಿದ್ದಿಯಿಂದ ನಡೆಯಿತು. ಎಲ್ಲ 12 ಸ್ಥಾನಗಳು ಕಾಂಗ್ರೆಸ್ ಬೆಂಬಲಿಗರು ಜಯಗಳಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರ ಜಯಘೋಷಗಳು ಮೊಳಗಿದ್ವು. ಬಹಳ ವರ್ಷಗಳ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಪಡೆದಿರೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಇನ್ನು ಎಚ್ ನಾರಾಯಣಸ್ವಾಮಿ ಮಾತನಾಡಿ, ಕೇಂದ್ರವನ್ನ ರೈತರ ಸ್ನೇಹಿಯಾಗಿ ರೂಪಿಸಬೇಕು, ರೈತರಿಗೆ ಸಾಲ ಮತ್ತಿತರ ಸೌಲಭ್ಯಗಳನ್ನು ದೊರೆಯುವಂತೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಅಂತ ನೂತನ ನಿರ್ದೇಶಕರಿಗೆ ಸಲಹೆ ನೀಡಿದರು. ಸಾಮಾನ್ಯ ಕ್ಷೇತ್ರದಿಂದ ಶ್ರೀನಿವಾಸ ಮೂರ್ತಿ, ಎಎನ್ ನಾಗರಾಜಪ್ಪ, ಮಂಜುನಾಥ್ ವಿ, ರಾಧಾಕೃಷ್ಣ, ಪರಿಶಿಷ್ಟ ಜಾತಿಯಿಂದ ವಿ ಶ್ರೀನಿವಾಸ, ಪರಿಶಿಷ್ಟ ಪಂಗಡದಿಂದ ಎಂ ವಿನೋದ್, ಹಿಂದುಳಿದ ವರ್ಗ ಎಟಿ ಮುನಿನಾರಾಯಣಪ್ಪ, ಹಿಂದುಳಿದ ವರ್ಗ ಬಿಎಂ ಸುರೇಶ್, ಮಹಿಳಾ ಮೀಸಲಾತಿಯಿಂದ ಎಚ್ಸಿ ಆಶಾ, ಎನ್ ಭಾಗ್ಯಮ್ಮ, ಸಾಲಗಾರರಲ್ಲದ ಕ್ಷೇತ್ರದಿಂದ ಡಿ ನರಸಿಂಹಮೂರ್ತಿ, ಠೇವಣಿದಾರರ ಕ್ಷೇತ್ರದಿಂದ ಬಿಪಿ ಹರೀಶ್ ಗೆಲುವು ಪಡೆದಿದ್ದಾರೆ. ಎಲ್ಲ ಮುಖಂಡರು ನಮ್ಮ ಮತ ಬಾಂಧವರು ಈ ಸಂತೆಗಳಲ್ಲಿ ಪಂಚಾಯಿತಿಯಲ್ಲಿ ಗುನ್ನಳ್ಳಿ ಮೂರೂರು ಸೇರಿ ವಯಸ್ಕರು ರೈತರ ಸಹಕಾರ ಸಂಘದಿಂದ ನಮ್ಮ 12 ಜನರನ್ನ ಗೆಲ್ಸ್ಕೊಂಡಿದ್ದಾರೆ. ಫಸ್ಟ್ ಆಗಿ ನಾವು ಹೇಳಬೇಕಂದ್ರೆ ನಮ್ಮ ಮತ ಬಾಂಧವರಿಗೆ ನಾವು ಕೈ ಜೋಡಿಸಿ ನಾವು ಪ್ರತಿಯೊಬ್ಬರಿಗೂ ಅವ್ರಿಗೆ ಗಿಡ ಒಪ್ಪಿಸ್ಬಿಟ್ಟು ನಾವು ಒಂದು ನಮಸ್ಕಾರ ಅವ್ರನಿಗೆ ನಮ್ಮ ಗೆಲುವು. ಯಾಕಂದರೆ 20 ವರ್ಷ ತಂದೆಯವರು ಮಾಡ್ಕೊಂಬಂದರು, ಅದರಿಂದ ನಾವು ಮಾಡ್ಕೊಂಬಂದ್ರೆ ಡಾಕ್ಟರ್ MC ಸುಧಾಕರ್ ಅವರು ಟೋಟಲ್ 12 ಜನ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಂಬರಕ್ಕೆ ಅವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಇಮ್ರಾನ್ ಖಾನ್, RK, ಚಿಂತಾಮಣಿ, ರಾಯಲ್ಸ್ ಕನ್ನಡ.